ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 500 ರೂಪಾಯಿನ ಎರ್ನ್ ಮಾಡೋದು ತಿಳಿಸ್ಕೊಡ್ತೀನಿ. ಅಂದರೆ ನೀವು ಸ್ವಂತ ರೆಫರ್ ಮಾಡಿಕೊಂಡು 500 ರೂಪಾಯಿನ ಎರ್ನ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ರು ಕೂಡ ನಿಮಗೆ 500 ರೂಪಾಯಿ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಫರ್ನ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಆಫರ್ನ ಶೋ ಮಾಡ್ತೀನಿ, ಯಾವ ಥರ ಆಫರ್ ಇದೆ ಅಂತ. ಸೊ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇರುತ್ತೆ, ಅದನ್ನು ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈಗ ನೀವು ಆಫರ್ನ ಚೆಕ್ ಮಾಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಮೊದಲನೇದೇ ಆಫರ್ ಇದೆ, ಚಾಯ್ಸ್ ಇಕ್ವಿಟಿ ಬ್ರೋಕಿಂಗ್ ಅಂತ. ಸೊ ಇದರಲ್ಲಿ ನಿಮಗೆ ಎರ್ನ್ ಅಪ್ ಟು 500 ಅಂತ ಕೊಟ್ಟಿದ್ದಾರೆ. ಸೊ ನೀವು ಇದರಲ್ಲಿ ಏನು ಮಾಡಬೇಕು ಅಂದರೆ ಬೇಸಿಕ್ ಆಗಿ ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಬೇಕು, ಹಾಗೆ ಅವರು ಅಕೌಂಟ್ನ ಓಪನ್ ಮಾಡ್ಕೋಬೇಕು. ಸೊ ನಿಮಗೆ ಅಕೌಂಟ್ ಓಪನ್ ಮಾಡಿದ್ದಕ್ಕೆ 200 ರೂಪಾಯಿ ಕೊಡ್ತಾರೆ. ಸೊ ಅಕೌಂಟ್ ಓಪನ್ ಆದಮೇಲೆ 300 ರುಪೀಸ್ನ ಟ್ರೇಡ್ ಮಾಡಬೇಕಾಗಿರುತ್ತೆ, ಅದು NSE ಟ್ರೇಡು. ಸೊ NSE ಟ್ರೇಡ್ ಎಲ್ಲ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಏನೇನು ಅಂತ. ಸೊ ಹಾಗಾಗಿ ವಿಡಿಯೋನ ನೋಡ್ತಾ ಇರಿ. ಸೊ ಈಗ ಇಷ್ಟು ನಿಮಗೆ ಗೊತ್ತಾಗಿರ್ಬೋದು. ಸೊ ಇದ್ರ ಮುಂದಿನ ಸ್ಟೆಪ್ಗಳು ಏನೇನು ಮಾಡಬೇಕು ಅಂತ ನಾನು ಪೂರ್ತಿಯಾಗಿ ತಿಳಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಈಗ ಡೈರೆಕ್ಟ್ ಆಗಿ ವಿಡಿಯೋ ಕಡೆ ಬರೋಣ. ಸೊ ಈಗ ನೀವು ಮೊದಲನೇದಾಗಿ ಹೇಗೆ ರೆಫರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ, ಅಂದರೆ ನೀವು ಹೇಗೆ ಎರ್ನ್ ಮಾಡೋದು ಅಂತ. ಸೊ ಮೊದಲನೇದಾಗಿ ನೀವು ಈ ಅಪ್ಲಿಕೇಶನ್ನ ನನ್ನ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಟ್ರೇಡಿಂಗ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಫಸ್ಟೇ ಕಾಣಿಸ್ತಿರುತ್ತೆ ಚಾಯ್ಸ್ ಇಕ್ವಿಟಿ ಬ್ರೋಕಿಂಗ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಪೂರ್ತಿಯಾಗಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೊಟ್ಟಿರ್ತಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಒಂದ್ಸರಿ ಪೂರ್ತಿಯಾಗಿ ಓದ್ಕೊಳ್ಳಿ. ಸೊ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಕೆಳಗಡೆ ಶೇರ್ ಲಿಂಕ್ ಟು ಆ್ಯಡ್ ಕಸ್ಟಮರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟಾಗಿದ್ದ ಕೂಡಲೇ ನಿಮಗೆ ಲಿಂಕ್ನ ಶೇರ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಿಮಗೆ ಯಾರಿಗೆ ಬೇಕು ಅವರಿಗೆ ಲಿಂಕ್ನ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ಕೂಡ ನೀವು ಲಿಂಕ್ನ ಶೇರ್ ಮಾಡಿಕೊಂಡು ಸೊ ಈ ಥರ ಒಂದು ಲಿಂಕ್ನ ಶೇರ್ ಮಾಡಿ. ಸೊ ಲಿಂಕ್ನ ಸೆಂಡ್ ಮಾಡಿದ್ಮೇಲೆ ಆ ಲಿಂಕ್ ಮೇಲೆ ನಿಮ್ಮ ಫ್ರೆಂಡ್ ಅಥವಾ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಈಗ ನೀವು ಯಾರಿಗೆ ರೆಫರ್ ಮಾಡ್ತೀರಾ ಅವ್ರ ನಂಬರ್ ಹಾಗೆ ಯೂಸರ್ ನೇಮ್ನ ಎಂಟರ್ ಮಾಡಿ OTPನ ಹಾಕ್ಕೋಬೇಕಾಗುತ್ತೆ. ಸೊ ಯೂಸರ್ ನೇಮು ಅವ್ರ ಹೆಸರನ್ನ ಕೊಡಿ. ಸೊ ಅದಾದಮೇಲೆ ವೆರಿಫೈ ಮೊಬೈಲ್ OTP ಅಂತ ಬರುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಫಿಲ್ ಮಾಡಿ. ಸೊ OTPನ ಫಿಲ್ ಮಾಡಿದ್ಮೇಲೆ ಕಂಟಿನ್ಯೂ ಆನ್ ಚಾಯ್ಸ್ ಇಕ್ವಿಟಿ ಬ್ರೋಕಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟಾಗಿದ್ದ ಕೂಡಲೇ ನಿಮಗೆ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದಾಗಿದ್ದ ಕೂಡಲೇ ಡೈರೆಕ್ಟಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಚಾಯ್ಸ್ ಇಕ್ವಿಟಿಯ ಒಂದು KYCನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ KYC ಮಾಡಬೇಕಾಗಿರುತ್ತೆ. ಸೊ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡಿ ನೀವು KYCನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಈಗ ನಾನು ಫಂಡ್ನ ಆ್ಯಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಆ್ಯಡ್ ಫಂಡ್ ನೌ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫಂಡ್ನ ಆ್ಯಡ್ ಮಾಡೋದಕ್ಕೆ ಒಂದು ಆಪ್ಷನ್ನ ಕೊಡ್ತಾರೆ. ಸೊ ಫಂಡ್ ಆ್ಯಡ್ ಆದಮೇಲೆ ನೀವು ಒಂದು ಸ್ಟಾಕ್ನ ಬೈ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಬಂದು ಯಾವ್ದಾರ ಒಂದು NSE ಸ್ಟಾಕ್ನ ಸರ್ಚ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಟಾಟಾ ಸ್ಟೀಲ್ ಅನ್ನೋ ಒಂದು ಸ್ಟಾಕ್ನ ಬೈ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು NSE ಅಂತ ಇರುತ್ತೆ ಮೇಲ್ಗಡೆ. ಸೊ ಅದಿದ್ರೆ ಮಾತ್ರ ನಿಮಗೆ 300 ರೂಪಾಯಿ ಕ್ಲೈಮ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ರೆಗ್ಯುಲರ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಮಾರ್ಕೆಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಕೆಳಗಡೆ ಒಂದು ಬೈ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾಗಿದ್ದ ಕೂಡಲೇ ನಿಮ್ಮ ಒಂದು ಸ್ಟಾಕ್ ಬೈ ಆಗುತ್ತೆ. ಸೊ ಅದನ್ನು ನೀವು ಸೆಲ್ ಕೂಡ ಮಾಡ್ಕೋಬೋದು. ಸೊ ಒನ್ ಡೇ ಹೋಲ್ಡ್ ಮಾಡಿಬಿಟ್ಟು ಅದನ್ನು ಸೆಲ್ ಮಾಡಿ. ಸೊ ಅದಾಗಿದ್ದ ಕೂಡಲೇ ನಿಮಗೆ 7 ಡೇಸ್ ಒಳಗಡೆ ಇಲ್ಲಿ 500 ರೂಪಾಯಿ ಕ್ಲೈಮ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಿಮ್ಮ ವ್ಯಾಲೆಟಲ್ಲೇ ಬಂದು ಸೇರುತ್ತೆ ಇಲ್ಲಿ ಮೇಲ್ಗಡೆ. ಸೊ ಅದಾಗಿದ್ದ ಕೂಡಲೇ ನೀವು ಆರಾಮಾಗಿ 500 ರೂಪಾಯಿನ ವಿತ್ಡ್ರಾ ಮಾಡ್ಕೋಬಹುದು, ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ KYC ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿಲ್ಲ, ಯಾಕಂದರೆ ವಿಡಿಯೋ ಲೆಂತಿಯಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಚಾಯ್ಸ್ ಫಿನೆಕ್ಸ್ನ ಹೇಗೆ ಒಂದು KYCನ ಕಂಪ್ಲೀಟ್ ಮಾಡೋದು ಅಂತ. ನಿಮಗೆ ಗೊತ್ತಿರುತ್ತೆ ಯಾವ ಥರ ಸರ್ಚ್ ಮಾಡಬೇಕು ಅಂತ. ಸರ್ಚ್ ಮಾಡಿ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಡೈರೆಕ್ಟಾಗಿ ಈ ಅಪ್ಲಿಕೇಶನಿಂದ ನೀವು 500 ರೂಪಾಯಿನ ಡೈರೆಕ್ಟಾಗಿ ಬ್ಯಾಂಕಲ್ಲಿ ವಿತ್ಡ್ರಾ ಮಾಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ರೀತಿ ಒಳ್ಳೊಳ್ಳೆ ಆಫರ್ಸ್ಗಳು ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಅಂದರೆ ಆಫರ್ ಮುಗಿಯೋಕ್ಕಿಂತ ಮುಂಚೆ ನೀವು ಆ ಆಫರ್ನ ಈಸಿಯಾಗಿ ಕ್ಲೈಮ್ ಮಾಡ್ಕೋಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.